ಇನ್ನು ಉಪಸಮರದ ಈ ಯುದ್ಧಕ್ಕೆ ಈಗಾಗಲೇ ರಣಕಹಳೆ ಮುಳುಗಿದ್ದಾಯಿತು. ನಾಯಕರು ಈಗ ತಮ್ಮ ನಾಮಪತ್ರಗಳನ್ನು ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ತಮ್ಮ ಒಂದು ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಉಪಸಮರದ ಅಖಾಡದಲ್ಲಿ ನಾಮಿನೇಷನ್ ಭರಾಟೆ ಈಗ ಜೋರಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಕೇಸರಿ ಪಡೆ ತನ್ನ ಶಕ್ತಿ ಪ್ರದರ್ಶನ ಮಾಡಿತು. ಕೇಸರಿ ಕಲಿ ವೀರಣ್ಣ ಚರಂತಿಮಠ ಅವರು ಇವತ್ತು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಭಾರಿ ಪ್ರಮಾಣದಲ್ಲಿ ರ್ಯಾಲಿ ಮಾಡಿದ್ರು. ಇನ್ನು ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ನಾಯಕರು ತಮ್ಮ ಬಲ ಪ್ರದರ್ಶನ ಕೂಡ ಮಾಡಿದ್ರು. ವೀರಣ್ಣ ಚರಂತಿಮಠಗೆ ಘಟಾನುಘಟಿ ನಾಯಕರು ಸಾಥ್ ಕೊಟ್ಟಿದ್ದಾರೆ. ಅನೇಕ ನಾಯಕರು ಸಾಥ್ ಕೊಟ್ಟಿದ್ದಾರೆ. ಈಗಾಗಲೇ ಬಿಜೆಪಿಯ ಘಟಾನುಘಟಿ ನಾಯಕರು ಸ್ಥಳಕ್ಕೆ ಬಂದು ಅವರಿಗೆ ಬೆಂಬಲ ಸೂಚಿಸಿದ್ದಾರೆ. ವೀರಣ್ಣ ಚರಂತಿಮಠ ಅವರಿಗೆ ಮತ ನೀಡಿ ಗೆಲ್ಲಿಸಬೇಕು ಅಂತ ಮತದಾರರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ದೃಶ್ಯಾವಳಿಗಳು ನೋಡ್ತಾ ಇದ್ದಾರೆ. ಈ ನಡುವೆ ಯತ್ನಾಳ್ ಅವರ ಬೆಂಬಲವೂ ಕೂಡ ಪರೋಕ್ಷವಾಗಿ ಸಿಗ್ತಾ ಇದೆ. ಅವರು ಕೂಡ ಹೇಳ್ತಾ ಇದ್ದಾರೆ ವೀರಣ್ಣ ಚರಂತಿಮಠ ಅವರನ್ನ ಗೆಲ್ಲಿಸೋದಕ್ಕೆ ಕೆಲಸ ಮಾಡ್ತೀನಿ ಅಂತ. ಹೀಗಾಗಿ ಬಹುತೇಕವಾಗಿ ಎಲ್ಲಾ ನಾಯಕರ ಬೆಂಬಲ ಸಿಗ್ತಾ ಇದೆ. ಮತ್ತೊಂದು ಕಡೆ ರೋಡ್ ಶೋ ಮಾಡಿ ತೆರೆದ ವಾಹನದಲ್ಲಿ ತಮ್ಮ ಘಟಾನುಘಟಿ ನಾಯಕರ ಜೊತೆಯಲ್ಲಿ ರೋಡ್ ಶೋ ಮಾಡುವ ಮೂಲಕವಾಗಿ ಶಕ್ತಿ ಪ್ರದರ್ಶನ ಕೂಡ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಜಿ ಪರಮೇಶ್ವರ್ ಮತ್ತೊಂದೆಡೆ ಅನೇಕ ನಾಯಕರು ಈಗ ಸ್ಥಳಕ್ಕೆ ಬಂದಿರುವಂಥದ್ದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಒಂದೆಡೆ ಜಗದೀಶ್ ಶೆಟ್ಟರ್ ಅವರು, ಡಿ.ವೈ. ವಿಜಯೇಂದ್ರ, ಪ್ರಹ್ಲಾದ್ ಜೋಶಿ, ಅದೇ ರೀತಿಯಾಗಿ ಗೋವಿಂದ ಕಾರಜೋಳ್, ಹೀಗೆ ಅನೇಕ ಘಟಾನುಘಟಿ ನಾಯಕರು ಸ್ಥಳಕ್ಕೆ ಆಗಮಿಸಿದ್ದಾರೆ. ರಾಮುಲು ಅವರು ಕೂಡ ಇದ್ದಾರೆ. ಪಕ್ಷದ ಎಲ್ಲ ಘಟಾನುಘಟಿ ನಾಯಕರನ್ನ ಕರೆಸಿ ಈಗ ವೀರಣ್ಣ ಚರಂತಿಮಠ ಅವರು ತೆರೆದ ವಾಹನದಲ್ಲಿ ಈಗಾಗಲೇ ರೋಡ್ ಶೋ ಕೂಡ ಮಾಡ್ತಾ ಇದ್ದಾರೆ. ತಮ್ಮ ಎಲ್ಲ ನಾಯಕರು ಒಟ್ಟಾಗಿ ಬಂದಿದ್ದಾರೆ. ನಾವು ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟಿನಿಂದ ಚುನಾವಣೆಯನ್ನು ಗೆಲ್ಲಿಸ್ತೀವಿ ಅಂತ ಅವರು ಒಂದೆಡೆ ನಮ್ಮ ಬಲಾಬಲವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರು ಜೊತೆಗೆ ಬಿಜೆಪಿಯ ಮತ ಬ್ಯಾಂಕ್ ಕೂಡ ಸ್ಥಳಕ್ಕೆ ಆಗಮಿಸ್ತಾ ಇದೆ. ಬಿಜೆಪಿ ಜನರ ಹೃದಯ ಗೆದ್ದಿದೆ ನಮ್ಮ ಬಿಜೆಪಿ. ಮೋದಿ ಕಡರ್ ತೋರಿದೆ ನಮ್ಮ ಬಿಜೆಪಿಗೆ ಸರಿ ರಂಗು ಹೆಚ್ಚಿದೆ. ಕೇಳಿ ಈ ಬಾರಿ ಸರ್ಕಾರ ಮತ್ತೆ ಇವರದ್ದೇ. ಮೇ 10ಕ್ಕೆ ಎಲೆಕ್ಷನ್ ಜನ ಹೇಳ್ತಾವ್ರೆ ನಮ್ಮೋಟು ಕಮಲದ ಗುರುತಿಗೆ. ಹೇಳಿ ಬಿಜೆಪಿ ಮತ್ತೆ ಬಿಜೆಪಿ ಮತ್ತೊಮ್ಮೆ ಬಿಜೆಪಿ ಎಂದೆಂದು ಬಿಜೆಪಿ. ಈ ಬಾರಿಯ ನಿರ್ಧಾರವು ಬಹುಮತದ ಬಿಜೆಪಿ ಸರ್ಕಾರವು. ಮೋದಿ ಹೆಸರಿನ ಭರವಸೆ ಹೊತ್ತು ಮನೆ ಮನೆಯಲ್ಲೂ ಕಮಲದ ಮಾತು. ಬಿಜೆಪಿಗೆ ಓಟನ್ನು ಹೊತ್ತು ಏಳಿಗೆಯಾಗೋಕೆ ನಾಡಿಗೆ ಗೊತ್ತು ಮೋದಿಯ
ಒತ್ತು ಕನ್ನಡ ಜನಕ್ಕೆ ಸಿರಿ ಸಂಪತ್ತು ನಾಡ ಬೆಳಗೋಕೆ ಇನ್ನು ಬಿಜೆಪಿ ಪಕ್ಷ ಈಗ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದೆ. ಜೊತೆಗೆ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಈ ನಡುವೆ ಇದೀಗ ತಮ್ಮ ಮತ ಬ್ಯಾಂಕನ್ನು ಮತ್ತೆ ಬಲಪಡಿಸೋದಕ್ಕೆ ವೀರಣ್ಣ ಚರಂತಿಮಠ್ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದ ದೃಶ್ಯಗಳಿದೆಲ್ಲವೂ ಕೂಡ ಎಲ್ಲ ಸಮುದಾಯದ ನಾಯಕರನ್ನ ಬಾಗಲಕೋಟೆ ಜಿಲ್ಲೆಗೆ ಕರೆಸಿದ್ದಾರೆ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನೋಡಿ, ಸಹಜವಾಗಿ ಬಿಜೆಪಿ ರಾಜ್ಯ ಸರ್ಕಾರದ ಒಂದು ಭ್ರಷ್ಟಾಚಾರ, ದೌರ್ಬಲ್ಯ, ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಆಗ್ತಿರುವಂತಹ ಗೊಂದಲಗಳು, ಈ ಎಲ್ಲ ವಿಚಾರಗಳನ್ನು ಇಟ್ಟು ವೋಟ್ ಕೇಳುವಂತಹ ಸಾಧ್ಯತೆ ಇದೆ. ಜೊತೆಗೆ ಕಲ್ಲು ತೂರಾಟ ಪ್ರಕರಣ ಬಿಜೆಪಿಗೆ ಬೂಸ್ಟ್ ಆಗಿ ಕೂಡ ಪರಿಣಮಿಸುತ್ತೆ. ಕಲ್ಲು ತೂರಾಟ, ಚಪ್ಪಲಿ ತೂರಾಟ ಪ್ರಕರಣ ಏನಾಗಿತ್ತು ಅದನ್ನು ಕೂಡ ಪ್ರಸ್ತಾಪ ಮಾಡಿ ಮತ ಸೆಳೆಯೋದಕ್ಕೆ ಅಂತ ಬಿಜೆಪಿ ನಾಯಕರು ಬಾಗಲಕೋಟೆಯಲ್ಲಿ ಮುಂದಾಗುವ ಸಾಧ್ಯತೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.